ಎಲ್ರಿಗೂ ನಮಸ್ಕಾರ, ನಾನು ಸಂತು. ಇವತ್ತೊಂದೊಳ್ಳೆ ಲಂಚ್ ಮಾಡೋಣ ಅಂತ ನಾನು ಬಂದಿರೋ ಜಾಗವಪ್ಪ ಅಂತಾನೆ ಚಂದ್ರಲವಟ್ಟು BMTC ಡಿಪೋ ಪಕ್ಕದಲ್ಲೇ ಲೊಕೇಟ್ ಆಗಿರುವಂಥ ಹೋಟೆಲ್ ಪ್ರಾಚೀನ ಅಂತ. ಇದು ಶುರುವಾಗಿ ಕೇವಲ 2 ತಿಂಗಳಾಗಿದೆ. ಇದೊಂದು ಕಾರ್ಟ್ ಆಗಿದ್ರು ಕೂಡ ಲೋಕಲಿ ಸಿಕ್ಕಾಬಟ್ಟೆ ಪಾಪ್ಯುಲರ್ ಅಂತಲೇ ಹೇಳ್ಬೋದು. ಬಿರಿಯಾನಿಲೇ ಸುಮಾರು ವೆರೈಟಿ ಬಿರಿಯಾನಿನ ಸೆಲ್ ಮಾಡ್ಕೊಂಡು ಬರ್ತಿದ್ದಾರೆ. ಜೊತೆಗೆ ಸ್ಟಾರ್ಟರ್ಸ್ಗೆ ಒಂದು ಡಿಫ್ರೆಂಟ್ ಆಗಿರೋಂಥ ನೇಮ್ ಕೂಡ ಇಟ್ಟಿದ್ದಾರಂತೆ. ಹೋಗಿ ಓನರ್ನ ಕೇಳೋಣ, ಇವ್ರ ಹತ್ರ ಏನೇನು ಐಟಮ್ ಇದೆ, ಯಾವ ಫುಡ್ ಚೆನ್ನಾಗಿದೆ ಅಂತ ಕೇಳಿ ತಿಳ್ಕೊಂಡು ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರೇ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಇವರ ಫುಡ್ನ ಟ್ರೈ ಮಾಡೋಣ. ಸರ್ ನಮಸ್ತೆ, ಏನೇನಿದೆ ಸರ್? ಸರ್ ಮಟನ್ ಬಿರಿಯಾನಿ. ಓಕೆ, ನಮ್ಮದೇ ಓನ್ ರೆಸಿಪಿ ಇದು. ನಿಮಗೆ ಮಸಾಲೆ ಎಲ್ಲ ನಾವು ಮಿಲ್ಲಲ್ಲೇ ಆಡಿಸ್ಕೊಳ್ಳೋದು. ಓಕೆ, ಎಲ್ಲ ಹುರ್ಕೊಂಡು ಮಿಲ್ಲಲ್ಲೇ ಆಡಿಸ್ಕೊಳ್ಳೋದು. ಓನ್ ಮಸಾಲೆ, ನಿಮ್ಮದೇ ಮಸಾಲೆ? ಹೌದೌದು. ಯಾವ್ದು ಪಾಕೆಟ್ ಯಾವುದೇ ಥರ ಹಾಕಲ್ಲ. ಓಕೆ, ಕಲರ್ ಆಗಲಿ ಆಮೇಲೆ ಟೇಸ್ಟಿಂಗ್ ಪೌಡರ್ ಆಗಲಿ ಯಾವುದೇ ಕಾರಣಕ್ಕೂ ಬಳಸಲ್ಲ. ಬೇಕಾದ್ರೆ ಟೆಸ್ಟ್ ಮಾಡಿಸ್ಬೋದು ಎಲ್ಲರ. ಓಕೆ ಸರ್ ಇದು ನಾಟಮೈ ಚಿಕನ್ ಬಿರಿಯಾನಿ ಅಂತ. ನಾಟಮೈ ಚಿಕನ್ ಬಿರಿಯಾನಿ. ನಾಟಮೈ ಅನ್ನೋದು ಒಂದು ಫ್ಲೇವರ್ ಸರ್ ಅದು. ಓಕೆ, ಇದು ನಮ್ದು ಓನ್ ರೆಸಿಪಿನೇ. ಓಕೆ, ನಾವು ಸುಗುಣ ಚಿಕನ್ನೇ ಬೆಳೆಸೋದು ವಿತೌಟ್ ಸ್ಕಿನ್. ಓಕೆ, ವಿತೌಟ್ ಸ್ಕಿನ್ ನಾಟಮೈ ಚಿಕನ್ ಬಿರಿಯಾನಿ. ಓಕೆ ಸರ್ ಇದು ಶ್ರೀವಲ್ಲಿ ಚಿಕನ್ ಫ್ರೈ ಅಂತ. ಶ್ರೀವಲ್ಲಿ ಚಿಕನ್ ಫ್ರೈ. ಹೌದು ಸರ್. ಓಕೆ, ಇದು ಬಂದು ನಮ್ಮ ಹೋಟ್ಲಲ್ಲಿ ಫಾಸ್ಟ್ ಮೂವಿಂಗ್ ಇದೆ. ಇದು ಮತ್ತೆ ಬೋನ್ಲೆಸ್ ತಲೆ ಮಾಂಸ ಅಂತ. ಓಕೆ, ಅದಕ್ಕೂ ಹೋಗೋಣ ಈಗ. ಓಕೆ, ಇದೇನು ಸರ್ ಶ್ರೀವಳ್ಳಿ ಅಂದ್ರೆ ಸ್ಪೆಷಲ್ ಆಗಿದೆ ನೇಮ್? ಸರ್ ನನ್ನ ಫ್ರೆಂಡ್ ಅವ್ರ ಅಜ್ಜಿ ಇದ್ದಾರೆ. ಓಕೆ, ಅವರು ಕಂಡಿಡಿದಿರೋ ರೆಸಿಪಿ, ಅದಕ್ಕೆ ಅವ್ರಿಗೆ ಕ್ರೆಡಿಟ್ ಕೊಟ್ಟಿದ್ದೀವಿ ಸರ್. ಓಕೆ, ಅಜ್ಜಿ ಹೆಸರು ಇದು? ಅಜ್ಜಿ ಹೆಸರಲ್ಲಿ ಆ ರೆಸಿಪಿಗೆ ಇಟ್ಟಿದ್ದೀರಾ? ಅಜ್ಜಿ ಹೆಸರನ್ನೇ? ಹೌದು ಸರ್. ಇದು ಬೋನ್ಲೆಸ್ ತಲೆ ಮಾಂಸ ನಿಮ್ ಸ್ಪೆಷಲ್? ಹೌದು ಸರ್. ಓಕೆ, ನಮ್ಮ ಹೋಟ್ಲು ಒನ್ ಆಫ್ ಸ್ಪೆಷಲ್ ಇದು. ಓಕೆ, ಬೋನ್ಲೆಸ್ ತಲೆ ಮಾಂಸ ಒಂದು ಬೋನು ಇರಲ್ಲ ಸರ್ ನಿಮ್ಗೆ. ಓಕೆ, ಒಂದು ಬೋನು ಸಿಗಲ್ಲ? ಯಾವುದೇ ಕಾರಣಕ್ಕೂ ಸಿಗಲ್ಲ ಸರ್. ಓಕೆ, ಎಲ್ಲೋ ಒಂದ್ ಕಡೆ ಇದ್ದೇ ಇರುತ್ತೆ. ಇನ್ ಕೇಸ್ ಮಿಸ್ ಆಗಿರುತ್ತೆ ಅಷ್ಟೇ ಅದು. ಓಕೆ, ಓಕೆ, ಬೋನ್ಲೆಸ್ ಬೋನ್ಲೆಸ್. ಹೌದು. ಓಕೆ, ಇದು ಫಾಸ್ಟ್ ಮೂವಿಂಗು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದು. ಸರ್ ಇದು ಜಪಾನ್ ಚಿಕನ್ ಅಂತ. ಜಪಾನ್ ಚಿಕನ್? ಹೌದು ಸರ್. ಡಿಫ್ರೆಂಟ್ ಆಗಿದೆ ಸರ್ ನೀವು. ಹೌದು ಸರ್. ಇದು ಬಂದ್ಬಿಟ್ಟು ನಿಮ್ಗೆ ಹಾಲಲ್ಲಿ ಬೇಯಿಸ್ಕೊಳ್ಳೋ ಚಿಕನ್. ಓಕೆ, ಇದಕ್ಕೆ ಕಾಸ್ಟ್ಲಿಯಸ್ಟ್ ಐಟಮ್ಸ್ ಬಳಸೋದು. ಬಾದಾಮಿ, ಗೋಡಂಬಿ, ಹಾಲು ಇಷ್ಟು ಹಾಕಿ ಬೇಯಿಸ್ಕೊಳ್ಳೋದು. ಪೆಪ್ಪರ್ ಸ್ಪೈಸಿ ಹೊಡೆಯುತ್ತೆ ಸರ್. ಓಕೆ, ಇಷ್ಟೆಲ್ಲ ಹಾಕಿದ್ರು ಸ್ವೀಟ್ ಇಲ್ಲ ಸರ್? ಸ್ವೀಟು ಫಸ್ಟ್ ಇದು ಆಕ್ಚುಲಿ ಇದು ನಮ್ಮ ರೆಸಿಪಿ ಏನಲ್ಲ. ಇದು ಆಲ್ರೆಡಿ ಫೇಮಸ್ ಆಗಿರೋ ರೆಸಿಪಿನೇ. ಬಟ್ ಅದು ಸ್ವೀಟ್ ಇತ್ತು. ಓಕೆ, ಅದನ್ನ ನಾವು ಆಲ್ಟರ್ ಮಾಡಿ ಪೆಪ್ಪರ್ ಸ್ಪೈಸಿಗೆ ತಂದಿದ್ದೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಎಸ್, ನಮ್ಮ ಐಟಮ್ ತಗೊಂಡಾಗಿದೆ. ನಾವು ಬರೋದ್ರಲ್ಲೇ ಮಟನ್ ಬಿರಿಯಾನಿ ಖಾಲಿಯಾಗಿ ಸಿಕ್ಕಾಬಟ್ಟೆ ಕ್ರೌಡು. ಚಿಕನ್ ಬಿರಿಯಾನಿ ಮಾತ್ರ ಉಳಿತು. ಅದ್ರಲ್ಲಿ ಪೀಸ್ ಇದೆಯಲ್ಲೋ ಗೊತ್ತಿಲ್ಲ. ಚಿಕನ್ ಬಿರಿಯಾನಿ, ಜಪಾನ್ ಚಿಕನ್ನು, ಇದು ಬಂದು ಶ್ರೀವಳ್ಳಿ ಚಿಕನ್ನು, ಇದು ಬಂದು ಬೋನ್ಲೆಸ್ ತಲೆ ಮಾಂಸ. ತಲೆ ಮಾಂಸದಲ್ಲೇ ಬೋನೇ ಇಲ್ಲದೆ ತಲೆ ಮಾಂಸ. ಟ್ರೈ ಮಾಡೋಣ. ಚೆನ್ನಾಗಿದೆ. ಹೆವಿ ಅನ್ಸಲ್ಲ. ಆ ಮಸಾಲೆ ಫ್ಲೇವರ್ ಅಷ್ಟೊಂದು ಗೊತ್ತಾಗಲ್ಲ. ತಿಂತಾ ಇರ್ಬೇಕಾದ್ರೆ ಮಜಾ ಇದೆ. ಇದ್ರ ಜೊತೆಗೆ ಏನು ಟ್ರೈ ಮಾಡೋಣ? ಜಪಾನ್ ಚಿಕನ್ ಟ್ರೈ ಮಾಡೋಣ. ವೈಟ್ಗೆ ಹಾಲು ಹಾಕಿ ಮಾಡಿದಾರಂತೆ. ನೋಡೋಕ್ಕೆ ಫುಲ್ಲು ವೈಟ್ಗಿದೆ ನೋಡಿ. ಅದು ನಯನ್ತಾರ, ತಮಿಳ್ನಾಡಲ್ಲಿ ನಯನ್ತಾರ ಫೇವ್ರೇಟ್ ಅಂತ ಇದು. ಅದನ್ನು ಇವರು ಚೇಂಜ್ ಮಾಡಿ ಏನೇನೋ ಪೆಪ್ಪರ್ ಜಾಸ್ತಿ ಆ್ಯಡ್ ಮಾಡಿ ಇವ್ರ ಫ್ಲೇವರ್ಲಿ ಜಪಾನ್ ಚಿಕನ್ ಅಂತ ಮಾಡ್ತಾರೆ. ಚೆನ್ನಾಗಿದೆ ಟೇಸ್ಟು. ನೆಕ್ಸ್ಟ್ ಐಟಮು ಶ್ರೀವಳ್ಳಿ ಚಿಕನ್. ಇದು ಒಂದು ಸ್ಪೆಷಲ್ಲು. ಯಾಕಂದರೆ ಅಜ್ಜಿ ಒಬ್ಬರು, ಅವ್ರಿಗೆ ಗೊತ್ತಿರೋ ಒಬ್ಬರು ಅಜ್ಜಿ ಏನೋ ಕಂಡಿಡಿದಿರೋ ರೆಸಿಪಿ ಅಂತ ಹೇಳಿದರು. ಅವ್ರ ಹೆಸರು ಇರಲಿ ಅಂತ ಈ ಚಿಕನ್ಗೆ ಶ್ರೀವಳ್ಳಿ ಚಿಕನ್ ಅಂತ ಇಟ್ಟಿದ್ದಾರಂತೆ. ಪುಷ್ಪ ಮೂವಿಲಿ ಬರುವಂಥ ಶ್ರೀವಳ್ಳಿ ಅಲ್ಲ ಇದು. ಅಜ್ಜಿ ಹೆಸರನ್ನ ಶ್ರೀವಳ್ಳಿ ಚಿಕನ್ ಅಂತ ಇಟ್ಟಿದ್ದಾರೆ. ಟ್ರೈ ಮಾಡೋಣ. ಚೆನ್ನಾಗಿದೆ. ಅಂದರೆ ಜಾಸ್ತಿ ಟೊಮೊಟೊನ್ನು ರುಬ್ಬಾಕ್ರೆ ಫ್ಲೇವರ್ ಬರುತ್ತಲ್ಲ, ಆ ಟೈಪಲ್ಲಿದೆ. ಹೆವಿ ಮಸಾಲೆ ಅನಿಸಲ್ಲ, ಜಾಸ್ತಿ ಸ್ಪೈಸಿನೂ ಅನಿಸಲ್ಲ. ತಿನ್ಬೇಕಾದ್ರೆ ಮಜಾ ಇರುತ್ತೆ. ಲಾಸ್ಟು ಫೈನಲ್ ಐಟಮು ತಲೆ ಮಾಂಸ. ಬೋನ್ ಇಲ್ದಿರೋಂಥ ತಲೆ ಮಾಂಸ. ಬೋನ್ ಇಲ್ವಂತೆ, ಕಂಪ್ಲೀಟಾಗಿ ಬೋನ್ ರಿಮೂವ್ ಮಾಡಿರೋವಂಥ ತಲೆ ಮಾಂಸ ಇದು. ಜಾಸ್ತಿ ಖಾರ ಇಲ್ಲ, ಹೆವಿ ಮಸಾಲ ಇಲ್ಲ. ಇವ್ರದೇ ಓನ್ ಮಸಾಲೆ ಯೂಸ್ ಮಾಡೋದ್ರಿಂದ ಅಷ್ಟು ನಮಗೆ ಬೇರೆ ಕಡೆ ತಿನ್ಬೇಕಾದ್ರೆ ಮಸಾಲೆ ಜಾಸ್ತಿ ಗೊತ್ತಾಗುತ್ತಲ್ಲ, ಅಷ್ಟು ಜಾಸ್ತಿ ಮಸಾಲ ಗೊತ್ತಾಗಲ್ಲ. ಸೊ ಇದರ ಪ್ರೈಸಿಂಗು ಮತ್ತು ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಥರ ಕಂಟೆಂಟ್ಸ್ಗಳಿಗೆ ಯಾರು ನಮ್ಮ ಫುಡ್ಡಿ ಕನ್ನಡಿಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ನೂ ಜಾಸ್ತಿ ಕಂಟೆಂಟ್ ಕೊಡ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.